ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ರೈತರ ಒಪ್ಪಿಗೆಯನ್ನ ಪಡೆದಿಯದೆ ರೈತರ ಜಮೀನಿಗೆ ಹೋಗಿದ್ಯಾಕೆ ಪ್ರಶ್ನೆ ಕೇಳ್ತಿದ್ದಾರೆ. ಬಿಡದಿ ರೈತರ ವಶಕ್ಕೆ ಪಡೆದಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ರೈತರ ಒಪ್ಪಿಗೆ ಪಡೆಯದೆ ರೈತರ ಜಮೀನಿಗೆ ಹೋಗಿದ್ಯಾಕೆ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರ್ತಿದ್ದಾರೆ. ರೈತರ ಭಾವನೆ ಅರ್ಥ ಮಾಡಿಕೊಳ್ಳಲು ಸರ್ಕಾರ ವಿಫಲ ಆಗ್ತಾ ಇದೆ. ಏನಾದ್ರೂ ಮಾಡಿ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಯತ್ನವನ್ನ ಮಾಡ್ತಿದ್ದಾರೆ. ಕೂಡಲೇ ಸರ್ಕಾರವನ್ನ ವಶಕ್ಕೆ ಪಡೆದಿರುವಂತ ಅಂದ್ರೆ ಸರ್ಕಾರ ಯಾರನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದೆ ರೈತರನ್ನ ಅವರನ್ನು ಬಿಡಬೇಕು, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡುವಂತೆ ಆಗ್ರಹಿಸ್ತೇನೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಮುಖಾಂತರ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕಿರುವಂತದ್ದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಪರಿಸ್ಥಿತಿ ಆಗಿದೆ. ಈ ಸಂದರ್ಭದಲ್ಲಿ ಹಲವರು ರೈತರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದೆ ಸರ್ಕಾರ. ಯಾಕಂತ ಅಂದ್ರೆ ಆಕ್ರೋಶವನ್ನ ಹೊರಹಾಕಿದ್ರು. ಕರ್ತವ್ಯದಲ್ಲಿದ್ದಂತ ಅಧಿಕಾರಿಗಳ ಮೇಲೆ ಒದೆ ಕೊಟ್ಟಿದ್ದಾರೆ, ಪೊರಕೆಯಲ್ಲಿ ಏಟು ಕೊಟ್ಟಿದ್ದಾರೆ. ಜೊತೆಯಲ್ಲಿ ಸರ್ಕಾರಿ ವಾಹನದಲ್ಲಿ ಹೋಗಿದ್ರು ಸರ್ವೆಯನ್ನ ಮಾಡೋದಕ್ಕೆ, ವಾಹನವನ್ನ ಕೂಡ ಪುಡಿ ಪುಡಿ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿತ್ತು. ಹಾಗಾಗಿ ಅವರ ಪರ್ಮಿಷನ್ ಇಲ್ದಲೇ ನೀವು ಒಂದ್ ಕಡೆನಲ್ಲಿ ಅವರ ಭೂಮಿಗೆ ಹೋಗಿದ್ದೀರಾ, ಸರ್ವೆ ಮಾಡೋದಕ್ಕೆ ಹೋಗಿದ್ದೀರಾ, ಇದು ತಪ್ಪು. ಆದಷ್ಟು ಬೇಗ ಯಾರನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದ್ದೀರಾ ಅವರನ್ನು ಬಿಡಬೇಕು ಅಂತ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಹಾಕುವ ಮುಖಾಂತರ ಆಗ್ರಹಿಸ್ತಾ ಇದ್ದಾರೆ. ಎಸ್, ಈ ಕುರಿತಾಗಿ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಬಾಲಕೃಷ್ಣ ಸರ್, ನಮಸ್ತೆ. ನಮಸ್ಕಾರ. ಈಗ ಆಲ್ರೆಡಿ ನಮ್ಮ ರಾಜ್ ನ್ಯೂಸ್ ನಲ್ಲಿ ತೋರಿಸ್ತಾ ಇರುವಂತಹ ಬಿಡದಿನಲ್ಲಿ ಆಗ್ತಾ ಇರುವಂತಹ ಆಕ್ರೋಶದ ದೃಶ್ಯಗಳನ್ನ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ. ಏನಾಗ್ತಾ ಇದೆ, ಸರ್ಕಾರ 15 ದಿನಗಳ ಕಾಲಾವಕಾಶವನ್ನ ಕೊಟ್ಟಿತ್ತು. ಆದ್ರೂ ಕೂಡ ಏಕಾಏಕಿ ಭೂ ಸರ್ವೆಯನ್ನ ಮಾಡೋದಕ್ಕೆ ಹೋಗಿದ್ಯಾಕೆ? ಮೊದಲ ರಿಯಾಕ್ಷನ್ ಕೊಡೋದಾದ್ರೆ ಮೇಡಮ್, ಈಗ ನಾವು ಹೊಸದಾಗಿ ನೋಟಿಫಿಕೇಶನ್ ಮಾಡ್ತಕ್ಕಂತ ವಿಚಾರದಲ್ಲಿ ಅವ್ರ ಹತ್ರ ಮಾತಾಡಿದ್ದು 15 ದಿವಸ ಅಂತಂದ್ರೆ ನಾವು ಅವ್ರನ್ನ ಕೇಳ್ದೋ, ಅಲ್ಟಿಮೇಟ್ಲಿ ನೀವು ಒಪ್ಕೊಂತೀರಾ ನಮ್ಗೆ ಅಕ್ವಿಷನ್ಗೆ ಅಂತ. ಅವ್ರಿಲ್ಲ, ಅದು ಬಿಟ್ಟು ಮಾತಾಡಿ ಅಂದ್ರು. ಅದು ಬಿಟ್ಟು ಯಾರಿಗೋ ಒಂದು ನಾವ್ ಆಗ್ಲೇ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ಬಿಟ್ಟಿದೀವಿ ಕೆಲವು ಜಮೀನ್ಗೆ. ನಾವು ಅವ್ರನ್ನ ವಾಪಸ್ ಬಿಡಕ್ಕಾಗಲ್ಲ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ. ನೀವೇನಾದ್ರೂ ಕೂಡ ನಿಮ್ಮ ಇದೇನಾರ ಬೇರೆ ವಿಚಾರಗಳಲ್ಲಿ ಚರ್ಚೆ ಮಾಡೋದಾದ್ರೆ ಅವಕಾಶ ಮಾಡ್ಕೊಡ್ತೀನಿ ಅಂದೆ. ಅದಕ್ಕೆ ಅವ್ರು ಇಲ್ಲ ನಮ್ ಭೂಮಿ ಬಿಡ್ಲೇಬೇಕು ಅಂದ್ರು. ಈಗ ನಾವ್ ಅದಕ್ಕೆ ಏನ್ ಹೇಳ್ದೆ, ನಿಮ್ಮ ಭೂಮಿಗೆ ನಾವು JMC ಮಾಡಕ್ ಬರೋದಿಲ್ಲ, ನಿಮ್ನ ಮನವೊಲಿಸೋ ಗಂಟ ನಾವು JMC ಮಾಡಕ್ ಬರೋದಿಲ್ಲ. ನಾವು ಯಾರ್ಯಾರು ಪಾಪ ಫೈನಲ್ ನೋಟಿಫಿಕೇಶನ್ ಆಗಿ ಅವರೆಲ್ಲ ದುಡ್ಡು ತಗೊಳಕ್ ರೆಡಿ ಇದಾರೆ, ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ನಾವು ಬರೋದು ಅಂತೇಳಿ. ಈಗ ನಾವು ಅವರು ಯಾರು ಬೇಡ ಅಂದವ್ರು ಅವ್ರ ಭೂಮಿಗೆ ಹೋಗಿಲ್ಲ. ನಾವು ಹೋಗಿರೋದು ಯಾರು ನಮ್ಗೆ ಇದನ್ ಮಾಡ್ಕೊಡಿ, JMC ಮಾಡ್ಕೊಡಿ, ನಮ್ ದುಡ್ಡು ಕ್ಲಿಯರ್ ಮಾಡಿ ಅಂತ ಯಾರು ಲೆಟರ್ ಕೊಟ್ಟವ್ರೆ, ಫೈನಲ್ ನೋಟಿಫಿಕೇಶನ್ ಆಗಿರೋರು ಆ ಭೂಮಿ ಮಾತ್ರ ನಾವು ಹೋಗ್ತಾ ಇರೋದು. ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದು ಮಿಸ್ಕಮ್ಯುನಿಕೇಟ್, ತಪ್ಪು ಸಂದೇಶ ಹೋಗ್ತಾ ಇದೆ ಜನಗಳಿಗೆ. ಇವ್ರು ಹೋಗಿ ದೌರ್ಜನ್ಯವಾಗಿ ಮಾಡ್ತಾವ್ರೆ ಅಂತ. ನಾವು ದೌರ್ಜನ್ಯವಾಗಿ ಬೇಡ ಅಂತವ್ರ ಜಮೀನ್ಗೆ ಹೋಗೇ ಇಲ್ಲ. ನಾವು ಯಾರು ನಮಗೆ ಮಾಡ್ಕೊಡಿ ಅಂತ ಕೇಳಿದ್ರೆ ಅವ್ರ ಜಮೀನ್ ಮಾತ್ರ ನಾವು ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೆ ಹೋಗಿ ಬೇಡ ಅಂದವ್ರು ಹೋಗಿ ಅವ್ರ ಜಾಗದಲ್ಲಿ ಹೋಗಿ ಗಲಾಟೆ ಮಾಡಿದ್ರೆ ಈಗ ನೋಡಿ ಏನಾಗ್ತದೆ ಸಮಸ್ಯೆ ಅಂತ. ಈಗ ಅವ್ರ ಫೈನಲ್ ನೋಟಿಫಿಕೇಶನ್ ಆಗಿದೆ. ಈಗ ಅವ್ರಿಗೆ ನಾವು ತೆಂಗಿಗೆ ಅಲ್ಲ ಇದಕ್ಕೆ ಬಾಳೆಗೆ 15 ಲಕ್ಷ ಏನೋ ಫಿಕ್ಸ್ ಮಾಡವ್ರ ಎಕರೆಗೆ. ನಾಳೆ ಅವ್ರು JMC ಮಾಡಿ ನಾಳೆ ಬಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ಯಾರು ಅವ್ರಿಗೆ ಪರಿಹಾರ ಕೊಡ್ತಾರ? ಅವಾಗ ತೊಂದ್ರೆ ಅಲ್ವಾ ಅವ್ರಿಗೆ? ಪಾಪ ಒಪ್ಪಿಗೆ ಕೊಟ್ರ ಅವ್ರಿಗೆ. ಆಮೇಲೆ ಇದನ್ನ ಏನೋ ಸಿರಿಕಲ್ಚರ್, ರೇಷ್ಮೆ, ಅದಕ್ಕೂ ನಾವು ಎಕರೆಗೆ 15 ಲಕ್ಷ ಏನೋ ಫಿಕ್ಸ್ ಮಾಡಿದೀವಿ. ಅದನ್ನ ಈಗ ಅವರು ರೇಷ್ಮೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಯಾರು ಪರಿಹಾರ ಕೊಡ್ತಾರ? ಅದಕ್ಕೆ JMC ಮಾಡ್ಕೊಡಿ ನಮ್ಗೆ ಅಂತ ಅವ್ರು ಕೇಳ್ಕೊಂಡ್ರು. ಯಾರು ಒಪ್ಪಿಗೆ ಕೊಟ್ಟಿದಾರೆ ಅವ್ರ ಜಮೀನ್ಗೆ ಹೋಗಿದೀವಿ ನಾವು. ಯಾರು ಬೇಡ ಅಂದವ್ರು ಅವ್ರ ಜಮೀನ್ಗೆ ಹೋಗಿಲ್ಲ ನಾವು. ಸುಮ್ಮನೆ ಇದೊಂಥರ ಅಪಪ್ರಚಾರಗಳು ನಡೀತಾ ಇದೆ. ಅದರಿಂದ ಹೋಗೋದು ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿದ್ರೆ ನಿಮಗ್ ಗೊತ್ತಲ್ವಾ? ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆದ್ರೆ ಏನಾಗ್ತದೆ ಅಂತ ನಿಮ್ಗೂ ಕಾನೂನೆಲ್ಲ ಅರಿವಿದೆ. ನಾವ್ ಹೇಳೋದಂದ್ರೆ ನಿಮ್ ಜಾಗಕ್ಕೆ ಬಂದ ನೀವು ಗಲಾಟೆ ಮಾಡಿ, ನಾವು ಒಪ್ಕೋತೀವಿ. ಅದಕ್ಕೆ ಬೇರೆಯವ್ರ ಜಾಗಕ್ಕೆ ಹೋಗಿ ನೀವು ಗಲಾಟೆ ಮಾಡೋದು ಅಂದ್ರೆ ದೌರ್ಜನ್ಯ ಅಲ್ವಾ? ಅದು ಯಾರು ಒಪ್ಪಿಗೆ ಕೊಟ್ಟಿದಾರೆ ಅಲ್ಲಿ ಹೋಗಿದೀವಿ ನಾವು. ಒಪ್ಪಿಗೆ ಕೊಡ್ತಿರೋ ಜಾಗಕ್ಕೆ ಹೋಗಲ್ಲ ನಾವು. ಅವ್ರನ್ನ ಮನವೊಲಿಸಿ ಅವ್ರಿಗೆ ಒಪ್ಪಿಗೆ ತಗೊಳ್ತಕ್ಕ ನಾವು ಹೋಗೋ ಪ್ರಶ್ನೆನೇ ಇಲ್ಲ ಅವ್ರ ಹತ್ರ. ಎಸ್ ಬಾಲಕೃಷ್ಣ ಅವರೇ, ಇವಾಗ ನೀವ್ ಹೇಳ್ತಿದ್ದೀರಾ 80% ರೈತರು ಒಪ್ಕೊಂಡಿದ್ದಾರೆ ಅಂತ. ಆ 80% ಯಾರೆಲ್ಲ ರೈತರು ಒಪ್ಕೊಂಡಿದ್ದಾರೆ ಅವರನ್ನ ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕ್ಬಿಡಿ ಇನ್ಫಾರ್ಮೇಶನ್ ಅನ್ನ. ಅವಾಗ ಈ ಗಲಾಟೆ ಆಗೋದಿಲ್ಲ ಅಲ್ವಾ? ಖಂಡಿತ ಆಗ್ತೀವಿ. ನಾವ್ ಅಷ್ಟ ಆಗಿದ್ರೆ ಮಾತ್ರ ನಾವು ಮಾಡ್ತೀವಿ, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ. ಇವಾಗ ಅಲ್ಲಿ ಗಲಾಟೆ ಕೂಡ ಆಗಿದೆ. ಗಲಾಟೆ ನಡೆದಂತ ಸ್ಥಳಕ್ಕೆ ಹೋಗಿದ್ದೀರಾ, ನೀವು ವಿಸಿಟ್ ಮಾಡಿದ್ದೀರಾ? ಪರಿಸ್ಥಿತಿ ಯಾವ ರೀತಿ ಆಗಿದೆ, ಹೋಗಿದ್ದೀರಾ, ನೋಡಿದ್ದೀರಾ? ಇಲ್ಲ ನಾನು ಅಲ್ಲಿ ಹೋಗಿಲ್ಲ. ನಾನು ಇಲ್ಲೆಲ್ಲ ಮಾಗಡಿನಲ್ಲಿ ಇದ್ದೀನಿ. ನಾನು ಯಾರೋ ಒಬ್ರು ಲೀಡರ್ ತೀರೋಗ್ಬಿಟ್ಟಿದ್ರು, ನಮ್ ಲೀಡ್ರು.
ಇಲ್ಲಿಗೆ ಬಂದಿದ್ದೀನಿ, ನಾನು ವಿಷಯ ತಿಳ್ಕೊಂಡಿದ್ದೀನಿ ಏನಾಗಿದೆ ಅಂತ. ಪೊಲೀಸ್ನವ್ರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ನಾವ್ ಹೇಳೋದು ಏನಂತಂದ್ರೆ ನಿಮ್ ಜಾಗಕ್ಕೆ ಬಂದಾಗ ನೀವು ದೌರ್ಜನ್ಯ ಮಾಡಿ, ಬೇರೆಯವರು ನಮ್ಗೆ ತೊಂದರೆ ಆಗ್ತದೆ, ನಮ್ಗೆ JMC ಮಾಡಿ ನಮ್ ದುಡ್ಡು ಕೊಡಿ ಅಂತ ಬಂದವ್ರು ನೀವು ಹೋಗಲ್ಲಿ ಗಲಾಟೆ ಮಾಡಿದ್ರೆ ಎಲ್ಲ ಸೇರ್ಕೊಂಡು ಬೇರೆ ಬೇರೆ ಕಡೆಯಿಂದ ಬಂದೆಲ್ಲ ಗಲಾಟೆ ಮಾಡಿಸಿದ್ರೆ ಸುಮ್ನೆ ಇದು ದೌರ್ಜನ್ಯ ಆಗ್ತದೆ. ನಿಮ್ ಜಾಗಕ್ಕೆ ಬಂದಾಗ ನೀವು ಗಲಾಟೆ ಮಾಡೋದು ನಿಮ್ಗೆ ಹಕ್ಕ ಐತೆ, ನೀವು ಮಾಡಿ. ಬೇರೆಯವ್ರ ಜಾಗಕ್ಕೆ ಹೋದಾಗ ನೀವು ಗಲಾಟೆ ಮಾಡೋದ್ರಿಂದ ಅದು ಏನಾಗ್ತದೆ, ಅದು ಏನ್ ಅನ್ನಿಸ್ತದೆ, ಅದು ಇದು ಸಮಸ್ಯೆ ಆಗಿರ್ತಕ್ಕಂಥ. ಎಸ್ ಬಾಲಕೃಷ್ಣ ಅವರೇ, ಇವಾಗ ಆಲ್ರೆಡಿ ರೈತರು ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಂದಿನ ನಿಮ್ಮ ನಡೆ ಏನು? ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ನಾವ್ ಹೇಳಿದೀವಲ್ಲ ಮೇಡಮ್, ಈಗ ಒಪ್ಪಿಗೆ ಕೊಟ್ಟಿರ್ತಕ್ಕಂಥವ್ರು ಮಾತ್ರ ನಾವು ಮಾತಾಡ್ತೀವಿ, ಇಲ್ಲ ಅಂದ್ರೆ ನಾವು ಮಾತಾಡೋದಿಲ್ಲ. ಒಪ್ಪಿಗೆ ಕೊಟ್ಟಿರೋರು ಮಾತ್ರ ನಾವು JMC ಮಾಡ್ತೀವಿ, ಇಲ್ಲ ಅವ್ರ ಜಾಗಕ್ಕೆ ನಾವು ಹೋಗೋದಿಲ್ಲ. ಅವ್ರದ್ದು ಆದಂತ ಮುಂದೆ ನೋಡೋಣ, ಅದು ಅವ್ರನ್ನ ಕನ್ವಿನ್ಸ್ ಮಾಡೋದೋ ಏನೋ ಮಾಡೋದೋ ಮಾಡ್ತೀವಿ ಆಮೇಲೆ. ಸರ್, ಇನ್ನೊಂದ್ ಕಡೆನಲ್ಲಿ ಎಕ್ಸ್ಟ್ರಾ ಫೋರ್ಸ್ ಅನ್ನ ಕೂಡ ಕಳಿಸ್ತಾ ಇದ್ದೀರಾ ಮತ್ತೆ. ಈಗ ಆಲ್ರೆಡಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೋಗಿದೆ, ಮತ್ತೊಮ್ಮೆ ನೀವೇನಾದ್ರೂ ಎಕ್ಸ್ಟ್ರಾ ಫೋರ್ಸ್ ಅನ್ನ ಕಳಿಸಿದ್ರೆ ರೈತರ ಆಕ್ರೋಶದ ಕಟ್ಟೆ ಇನ್ನೂ ಜಾಸ್ತಿ ಒಡೆಯುತ್ತೆ ಅಂತ ಅನಿಸ್ತಾ ಇಲ್ವಾ? ಎಕ್ಸ್ಟ್ರಾ ಫೋರ್ಸ್ ಏನಿಲ್ಲ ಮೇಡಮ್, ಅಲ್ಲಿ ಆತರ ಎಕ್ಸ್ಟ್ರಾ ಫೋರ್ಸ್ ಕಳಿಸಿ ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದ್ದು ಏನಿಲ್ಲ ಮೇಡಮ್. ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿ ಅಂತ ಹೇಳಿದೀವಿ. ನಾವು ತಿಳುವಳಿಕೆ ಏನ್ ಕೊಡ್ತೀವಿ ಅಂದ್ರೆ ನಿಮ್ ಜಾಗಕ್ಕೆ ಬಂದವ್ ನೀವು ಗಲಾಟೆ ಮಾಡಿ, ನಿಮ್ ಜಾಗಕ್ಕೆ ಬರ್ದೆ ಬೇರೆಯವ್ರ ಜಾಗಕ್ಕೆ ಹೋಗಿ ನೀವು ಗಲಾಟೆ ಮಾಡೋದು ಎಷ್ಟು ಸಮಂಜಸ? ಬೇರೆಯವ್ರ ಹಕ್ಕನ್ನ ನೀವು ಕಿತ್ಕೊಳಕ್ ಆಗಲ್ಲ. ಹೌದು. ಅವ್ರು ನಮಗಿಲ್ಲ, ನಮಗೆ ಕೊಡಿ ಅಂತ ಅವ್ರು ಲೆಟರ್ ಕೊಟ್ಟಾಗ ನಾವು ಹೋಗ್ತೀವಿ ಅಷ್ಟೇ. ನಾವು ಲೆಟರ್ ಕೊಟ್ಟಾಗ ನಾವು ಹೋಗೋದಿಲ್ಲ ಅವ್ರ ಜಾಗಕ್ಕೆ. ಎಸ್, ಧನ್ಯವಾದಗಳು ಬಾಲಕೃಷ್ಣ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ನೋಡಿ, ಸರ್ವೆ ಅಧಿಕಾರಿಗಳನ್ನ ಅಟ್ಟಾಡಿಸಿ ಆಲ್ರೆಡಿ ರೈತರು ಹೊಡೆದಿದ್ದಾರೆ. ಜೊತೆಯಲ್ಲಿ ಅವರ ನಿಲುವು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ಕೊಡೋದಿಲ್ಲ ಅಂತ. ಜಮೀನು ಕೊಡಲ್ಲ ಎನ್ನುವ ರೈತರ ಬಳಿ ಯಾರು ಹೋಗೋದಿಲ್ಲ. ಸರ್ವೆ ಅಧಿಕಾರಿಗಳ ಮೇಲೆ ದಾಳಿ ಮಾಡೋದು ಸರಿಯಲ್ಲ. ರಾಜ್ ನ್ಯೂಸ್ಗೆ ಮಾಗಡಿ ಶಾಸಕ HC ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಂಥದ್ದು. ಅವರೇ ಸ್ವತಃ ಮಾತನಾಡಿದ್ರು, ಜಮೀನ್ ಯಾರು ಕೊಡ್ತಾರೆ ಅಲ್ಲಿಗೆ ಮಾತ್ರ ಅಧಿಕಾರಿಗಳು ಹೋಗ್ತಾರೆ, ಅಲ್ಲಿ ಮಾತ್ರ ಸರ್ವೆ ಮಾಡ್ತಾರೆ. ನಿಮ್ಮ ಜಾಗಕ್ಕೆ ಬಂದ್ರೆ ಆಗಬೇಕಿದ್ರೆ ಪ್ರಶ್ನೆಯನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ರಾಜ್ ನ್ಯೂಸ್ ನೊಟ್ಟಿಗೆ ಮಾತನಾಡಿದ್ರು, ಸುಖ ಸುಮ್ಮನೆ ಗಲಾಟೆ ಮಾಡೋದು ಸರಿಯಲ್ಲ ಅಂತ ಶಾಸಕರು ಹೇಳ್ತಿದ್ದಾರೆ. ಜಮೀನು ಕೊಡಲ್ಲ ಅಂತ ಹೇಳುವಂತ ರೈತರ ಬಳಿ ಅಥವಾ ಆ ಭೂಮಿಯ ಬಳಿ ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಗೋದಿಲ್ಲ. ಸುಖ ಸುಮ್ಮನೆ ಗಲಾಟೆಗಳನ್ನ ಮಾಡ್ಕೊಳ್ಬೇಡಿ. HC ಬಾಲಕೃಷ್ಣ ಅವರು ಇದೀಗ ರಾಜ್ ನ್ಯೂಸ್ ನೊಟ್ಟಿಗೆ ಮಾತನಾಡಿರುವಂತದ್ದು ಆ ಒಂದು ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು DC ಬರ್ಲಿ, ಅವನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬರ್ಕೊಬಿಡ್ಲಿ.